ಪಾಕಿಸ್ತಾನಿ ಪ್ರಜೆಗಳ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗ್ತಾ ಇದೆ. ಐಬಿ ಮತ್ತು ಎನ್ಐಎನಿಂದ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಆರೋಪಿ ರಶೀದ್ ಅಲಿ ಹಾಗೂ ಪತ್ನಿ ಆಯಿಷಾ ಇವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇವರಿಬ್ಬರಿಗೆ ಸಂಬಂಧಪಟ್ಟಂತೆ ನೀವು ಡೀಟೇಲ್ಸ್ ಅನ್ನು ಈಗಾಗಲೇ ನೋಡಿರಬಹುದು. ಹಿಂದೂಗಳ ಹೆಸರಲ್ಲಿ ಆಧಾರ್ ಕಾರ್ಡ್ ಎಲ್ಲ ಇವ್ರ ಹತ್ರ ಇತ್ತು ಮತ್ತು ಇಲ್ಲಿ ಧರ್ಮಾಂಧತೆಯನ್ನ ಪ್ರಚಾರ ಮಾಡ್ತಾ ಇದ್ರು ಅಂತ. ಬಾಂಗ್ಲಾ ದಂಗೆಯಲ್ಲಿ ಅಲ್ಲಿನ ಕೇಂದ್ರ ಕಾರಾಗೃಹ ಧ್ವಂಸ ಆಗಿತ್ತು. ಆ ವೇಳೆ ಜೈಲಿಂದ ಉಗ್ರರು ಸೇರಿ ಕುಖ್ಯಾತ ಕೈದಿಗಳೆಲ್ಲ ಅಲ್ಲಿ ಪರಾರಿಯಾಗಿದ್ರು. ಅವರ ಜೊತೆಗೆ ಇವರಿಗೆ ಲಿಂಕ್ ಇದೆಯಾ ಅನ್ನೋ ಆಯಾಮದಲ್ಲಿ ಸದ್ಯಕ್ಕೆ ತನಿಖೆ ಸಾಗ್ತಾ ಇದೆ. ಪಾಕ್ ಉಗ್ರ ಸಂಘಟನೆಗಳ ಜೊತೆಗೂ ಕೂಡ ಇವರಿಗೆ ಸಂಪರ್ಕ ಇದ್ದಿರಬಹುದಾ? ಐಬಿ ಮತ್ತು ಎನ್ಐಎನಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಲ್ಲೆಲ್ಲಿಂದನೋ ಬರ್ತಾರೆ, ಪಾಕಿಸ್ತಾನದ ಮೂಲಕ ಬರ್ತಾರೆ. ಪಾಕಿಸ್ತಾನದ ಪ್ರಜೆಗಳು ಬಾಂಗ್ಲಾದ ಗಡಿ ಮೂಲಕ ಅಂದ್ರೆ ವೆಸ್ಟ್ ಬೆಂಗಾಲ್ನ ಗಡಿ ಮೂಲಕ ಕರ್ನಾಟಕಕ್ಕೆ ಬಂದು ಇಲ್ಲಿ ಹಿಂದೂಗಳ ಹೆಸರಲ್ಲಿ ಫೇಕ್ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಜೀವನ ಕೂಡ ನಡೆಸ್ತಾ ಇರ್ತಾರೆ. ಅಲ್ಲದೆ ಧರ್ಮ ಪ್ರಚಾರಕ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾರೆ ಅಕ್ರಮವಾಗಿ. ಸೊ ಸೇಫ್ ಶೆಲ್ಟರ್ ಕೊಟ್ಟವ್ರು ಯಾರು, ಇಲ್ಲಿಗೆ ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸ ಸ್ಲೀಪರ್ ಸೆಲ್ಗಳು ಹೆಂಗ್ ಮಾಡ್ತಾ ಇದೆ ಮತ್ತು ಬಾಂಗ್ಲಾದೇಶದ ಉಗ್ರಗಾಮಿ ಸಂಘಟನೆಗಳ ಜೊತೆಗೆ ಇವರ ಕೈ ಜೋಡಿಸುವಿಕೆ ಇದೆಯಾ ಅನ್ನೋದನ್ನ ಸದ್ಯಕ್ಕೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು.